ಕನ್ನಡ ಹಾಡು ಕೇಳಿದ ಏಕೈಕ ಕಾರಣಕ್ಕೆ ಉಗ್ರ ದಾಳಿಗೆ ಹೋಲಿಕೆ ಮಾಡಿದಂತಹ ಗಾಯಕ ಸೋನು ನಿಗಮ್ ವಿರುದ್ಧ ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿವೆ. ಸೋನು ನಿಗಮ್ ಬಹಿಷ್ಕಾರಕ್ಕೆ ಕನ್ನಡ ಸಂಘಟನೆಗಳು ಪಟ್ಟನ್ನ ಹಿಡಿದಿದ್ದಾರೆ. ಫಿಲ್ಮ್ ಚೇಂಬರ್ಗೆ ಕನ್ನಡ ಪರ ಸಂಘಟನೆಗಳು ದೂರನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾಗಳಲ್ಲಿ ಸೋನು ನಿಗಮ್ಗೆ ಅವಕಾಶವನ್ನ ಕೊಡಬಾರದು, ಇಂಡಸ್ಟ್ರಿಯಿಂದ ಆತನನ್ನ ಬ್ಯಾನ್ ಮಾಡಿ ಅನ್ನುವಂತಹ ದೂರನ್ನ ಕೊಡಲಾಗಿದೆ. ಸೋನು ನಿಗಮ್ ಒಬ್ಬ ಮೂರ್ಖ, ಆತನನ್ನ ಬ್ಯಾನ್ ಮಾಡಲೇಬೇಕು ಅಂತ ಕೆಂಡ ಕಾರಿದ್ದಾರೆ. ಕನ್ನಡದಲ್ಲಿ ಇನ್ನು ಮುಂದೆ ಹಾಡುಗಳು ಹಾಡುವಂತಿಲ್ಲ, ವೇದಿಕೆಗಳಲ್ಲೂ ಕೂಡ ಅವಕಾಶವನ್ನ ಕೊಡಬೇಡಿ. ಸೋನು ನಿಗಮ್ಗೆ ಫಿಲ್ಮ್ ಚೇಂಬರ್ ಈಗ ಖಡಕ್ ವಾರ್ನ್ ಕೂಡ ಕೊಟ್ಟಿದೆ. ನಾಳೆ ಮಹತ್ವದ ಮೀಟಿಂಗ್ ಕೂಡ ಇದೆ ಫಿಲ್ಮ್ ಚೇಂಬರ್ ವತಿಯಿಂದ. ಆ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಇವತ್ತು ಏನು ನಮ್ಮ ಕನ್ನಡಿಗರ ವಿರುದ್ಧ, ಕರ್ನಾಟಕದ ವಿರುದ್ಧ, ಕನ್ನಡ ಹಾಡುಗಳನ್ನ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲರೂ ಬೇರೆ ಕಡೆ ಕೇಳಕ್ಕಾಗತ್ತ? ನಾವು ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ, ದುರಹಂಕಾರಿ, ಇವತ್ತು ನಾರ್ತ್ ಇಂಡಿಯಾದಲ್ಲಿ ಆತನನ್ನ ಮೂಸು ನೋಡ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು, ಅನ್ನ ಕೊಟ್ಟರು, ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಜೊತೆಗೆ ಬನ್ನಿ, ಇನ್ನು ಮುಂದೆ ಯಾವುದೇ ಖಾಸಗಿ ಕಂಪನಿಗಳಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇವತ್ತು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ. ಇವತ್ತು ಈ ಲೆಟರ್ನ ಕೊಡ್ತಾ ಇದ್ದೀವಿ ಅವರಿಗೆ. ಯಾವುದೇ ಚಲನಚಿತ್ರ ನಿರ್ಮಾಪಕರು, ಯಾವುದೇ ಚಲನಚಿತ್ರದವರು ಈತನನ್ನ ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಇನ್ನು ಮುಂದೆ ಅವನು ಕರ್ನಾಟಕಕ್ಕೆ ಬರಲಿ, ಬಂದಿಲ್ಲಿ ನಾವು ಕೊಡೋಂಥ ಭಿಕ್ಷೆ ತಿನ್ಕೊಂಡು ಹೋಗ್ಲಿ, ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆತನ ಯಾವುದೇ ರೀತಿಯಾದ